ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದಂತಹ ಒಂದು ಕಾಣಿಕೆಯನ್ನ ಅವರು ನೀಡಿದ್ದಾರೆ. ಮಾತೃಭಾಷೆ ಮರಾಠಿ ಆದರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಸಾಹಿತ್ಯ ಸಿರಿಯನ್ನ ನಮಗೆ ಕೊಟ್ಟಿದ್ದಾರೆ ದ.ರಾ. ಬೇಂದ್ರೆ ಅವರು. ನೋಡಿ, ಈ ಬಡತನವು ಒಂದು ವಿಚಿತ್ರ ರೋಗ. ಬಡವರು ದೀನರಾದಂತೆ ಬಲ್ಲಿದರಲ್ಲಿ ಸೊಕ್ಕು ಹೆಚ್ಚು. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ದ.ರಾ. ಬೇಂದ್ರೆ ಅವರು ಬರೆದಿರುವ ಬಡತನವು ಸಾಹಿತ್ಯದ ಸಾರ್ವಭೌಮ ವಸ್ತು ಈ ಲೇಖನವನ್ನ ಕುರಿತು ಈ ದಿನ ನಾವು ಮಾತನಾಡೋಣ. ಬನ್ನಿ. ಮೊದಲಿಗೆ ಕನ್ನಡದ ವರಕವಿ, ಗಾರುಡಿಗ, ಯುಗದ ಕವಿ, ಜಗದ ಕವಿ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ನಮ್ಮ ಬೇಂದ್ರೆ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಬನ್ನಿ. ದ.ರಾ. ಬೇಂದ್ರೆ ಅವರು ಕನ್ನಡ ಕಾವ್ಯ ಪರಂಪರೆಗೆ ವಿಶಿಷ್ಟವಾದಂತಹ ಕೊಡುಗೆಯನ್ನ ನೀಡಿದವರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದಂತಹ ಒಂದು ಕಾಣಿಕೆಯನ್ನ ಅವರು ನೀಡಿದ್ದಾರೆ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾದಂತಹ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ. ಇವರು 31 ಜನವರಿ 1896ರಲ್ಲಿ ಧಾರವಾಡದಲ್ಲಿ ಅವರು ಜನಿಸಿದ್ರು. ತಂದೆ ರಾಮಚಂದ್ರ ಪಂತರು, ತಾಯಿ ಅಂಬುತಾಯಿ. ಬಾಲ್ಯದಿಂದಲೇ ಬಡತನವನ್ನ ಅನುಭವಿಸಿದಂತಹ ಬೇಂದ್ರೆಯವರು ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕನೆನಗೆ ಎಂದು ಕನ್ನಡ ಕಾವ್ಯ ಪರಂಪರೆಗೆ ವಿನೂತನವಾದಂತಹ ಕೊಡುಗೆಯನ್ನ ನೀಡಿದವರು. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕನೆನಗೆ ಅಂತ ಹೇಳಿ ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದಂತಹ ಕೊಡುಗೆಯನ್ನ ನೀಡಿದವರು ದ.ರಾ. ಬೇಂದ್ರೆ ಅವರು. ರಾಷ್ಟ್ರೀಯ ಶಾಲೆಯಲ್ಲಿ ಉದ್ಯೋಗ ಮಾಡುತ್ತಿರುವಾಗಲೇ ನರಬಲಿ ಅನ್ನುವಂತಹ ಒಂದು ಕವಿತೆಯನ್ನ ರಚಿಸಿದ್ದರಿಂದ ಅವರಿಗೆ 3 ತಿಂಗಳ ಕಾರಾಗೃಹ ವಾಸವನ್ನು ಕೂಡ ವಿಧಿಸಿದ್ರು. ಅನಂತರ ನಿರುದ್ಯೋಗದಿಂದ ಬಳಲಿದಂತಹ ಬೇಂದ್ರೆಯವರನ್ನ ಕೈ ಹಿಡಿದಿದ್ದು ಜೀವನ ಪತ್ರಿಕೆ. ಬೆಂದಾರೆ ಬೇಂದ್ರೆಯಾದಾನು ಅಂತ ಹೇಳಿ ಅಂತ ಇದ್ದಂತ ಅವರು ಬಡತನ, ಸಿರಿತನ, ಕಡೆತನಕ ಉಳಿದಾವೇನಾ ಎಂಬ ಜೀವನ ಉತ್ಸಾಹ ಉಳ್ಳವರು. ಬಡತನ, ಸಿರಿತನ ಅನ್ನೋದು ಅದು ಕಡೆತನಕ ಉಳಿದಾವೇನಾ ಅಂತ ಹೇಳಿ ಜೀವನೋತ್ಸಾಹವನ್ನ ತುಂಬ್ತಾ ಇದ್ದವರು. ಬಡತನದಲ್ಲಿ ಬೆಂದ್ರೂ ಕೂಡ ಎಲ್ಲೂ ಕೂಡ ನಾವು ಕನ್ನಡ ಸಾಹಿತ್ಯದಲ್ಲಿ ಬೇಂದ್ರೆಯವರ ಕಾವ್ಯ ಆ ಸೃಷ್ಟಿಯಲ್ಲಿ ಬಡತನವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ಬೋದು. ಅಂತಹ ವಿದ್ವತ್ಪೂರ್ಣವಾದಂತಹ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯಕ್ಕೆ ಕಾಣಿಕೆಯನ್ನ, ಕೊಡುಗೆಯನ್ನ ನೀಡಿದ್ದಾರೆ ದ.ರಾ. ಬೇಂದ್ರೆ ಅವರು. ಬದುಕಿನಲ್ಲಿ ಅನೇಕ ಏಳು ಬೀಳುಗಳನ್ನ ಅನುಭವಿಸಿದಂತಹ ಇವರು 1944ರಲ್ಲಿ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ತಮ್ಮ ವೃತ್ತಿ ಜೀವನದಿಂದ ಅವರು ನಿವೃತ್ತರಾದರು. ಬಹಳ ಅತ್ಯಂತ ಬಡತನದಲ್ಲೇ ಇವರು ಜೀವನವನ್ನ ನಡೆಸಿದ್ರು ಕೂಡ ಅದೇನೇ ಇದ್ರೂ ಕೂಡ ಆ ಸಾಹಿತ್ಯದಲ್ಲಿ ಇದ್ದಂತಹ ಅಗಾಧ ಸಂಪತ್ತನ್ನ ನಾವು ನೋಡಿದಾಗ ಅದರ ಸೊಗಸಿನಲ್ಲಿ ಅಥವಾ ಅದರ ಶ್ರೀಮಂತಿಕೆಯ ಮುಂದೆ ಯಾವುದೂ ಕೂಡ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ನಿವೃತ್ತಿಯ ನಂತರದಲ್ಲಿ ಆಕಾಶವಾಣಿಯಲ್ಲಿ ಪ್ರೊಡ್ಯೂಸರ್ ಆಗಿ ಧಾರವಾಡದಲ್ಲಿ ಅವರು ಕೆಲ ಕಾಲ ಸೇವೆಯನ್ನ ಸಲ್ಲಿಸಿದ್ರು. ಹೀಗೆ ಕನ್ನಡ ಸಾಹಿತ್ಯ ಲೋಕವನ್ನ ಅಖಂಡವಾಗಿ ಪ್ರೀತಿಸಿದಂತಹ ಇವರು 27 ಅಕ್ಟೋಬರ್ 1981ರಲ್ಲಿ ದೈಹಿಕವಾಗಿ ನಮ್ಮಿಂದ ದೂರ ಆದ್ರು. ಅವರ ಮಾತೃಭಾಷೆ ಮರಾಠಿ ಆದ್ರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಸಾಹಿತ್ಯ ಸಿರಿಯನ್ನ ನಮಗೆ ಕೊಟ್ಟಿದ್ದಾರೆ ದ.ರಾ. ಬೇಂದ್ರೆಯವರು. ಬೇಂದ್ರೆಯವರು ಎಲ್ಲಾ ಪ್ರಕಾರಗಳಲ್ಲಿ ಸತ್ವಶಾಲಿಯಾದ ಕೃತಿಗಳನ್ನ ರಚಿಸಿದ್ರು. ಕಾವ್ಯ, ಹರಟೆ, ನಾಟಕ, ಕತೆ, ವಿಮರ್ಶೆ, ಅನುವಾದ, ವಿಚಾರ ಸಾಹಿತ್ಯ, ಸಂಖ್ಯಾಶಾಸ್ತ್ರ ಇತ್ಯಾದಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ, ವಿವಿಧ ಬಗೆಗಳಲ್ಲಿ ಕೃಷಿಯನ್ನ ನಡೆಸಿದವರು. ಆದ್ರೆ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿದಿರೋದು ಕಾವ್ಯ ಪ್ರಕಾರದಲ್ಲಿ ಹೆಚ್ಚು ಅವರು ಗುರುತಿಸ್ಕೊಳ್ತಾರೆ. ತಮ್ಮ ಮಾತೃಭಾಷೆನ ಮರಾಠಿ ಆದ್ರೂ ಕೂಡ ಕನ್ನಡ ಕಾವ್ಯ ರಚನೆಯ ಒಟ್ಟಿಗೆ ಗೆಳೆಯರ ಗುಂಪು ಕಟ್ಟಿ ಕನ್ನಡ ಸಾಹಿತ್ಯ ಲೋಕವನ್ನ ಸದಾಕಾಲ ಜೀವಂತವಾಗಿರಿಸಲು ದುಡಿದವರು. ಈಗಲೂ ಕೂಡ ಸಾಹಿತ್ಯದ ಮೂಲಕ ಜೀವಂತವಾಗಿರೋರು ಅಂತಂದ್ರೆ ದ.ರಾ. ಬೇಂದ್ರೆಯವರು. ಇಂತಹ ಬೇಂದ್ರೆಯವರು ಬರೆದಂತಹ
ಕೆಲವು ಕೃತಿಗಳನ್ನ ನಾವು ನೋಡೋಣ. ಅವರ ಕವನ ಸಂಕಲನಗಳು ಕೃಷ್ಣಕುಮಾರಿ, ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡುಪಾಡು, ಗಂಗಾವತರಣ, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಶ್ರಾವಣವಂತು, ಹೀಗೆ 37 ಕವನ ಸಂಕಲನಗಳನ್ನ ಅವರು ಹೊರತಂದಿದ್ದಾರೆ. ಹಾಗೆ ಸಾಯೋ ಆಟ ಬಹಳ ಅದ್ಭುತವಾದಂತಹದ್ದು. ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಮುಂತಾದ 14 ನಾಟಕಗಳನ್ನ ಅವರು ರಚಿಸಿದ್ದಾರೆ. ನಿರಾಭರಣ ಸುಂದರಿ ಅದ್ಭುತವಾಗಿದೆ. ಮಾತೆಲ್ಲ ಜ್ಯೋತಿ ಎಂಬ ಸಣ್ಣ ಕಥೆ, ಹರಟೆ ಪ್ರಕಾರದಲ್ಲೂ ಕೂಡ ಸಾಹಿತ್ಯ ಕೃಷಿಯನ್ನ ಅವರು ನಡೆಸಿದ್ದಾರೆ. ಅವರ ಸಾಹಿತ್ಯದ ವಿರಾಟ್ ಸ್ವರೂಪ ಕೃತಿ ಸಾಹಿತ್ಯ ಮೀಮಾಂಸೆಯನ್ನ ಕುರಿತು ಅನೇಕ ಆಯಾಮಗಳಲ್ಲಿ ಚರ್ಚಿಸುತ್ತದೆ. ಈ ಸಾಹಿತ್ಯದ ವಿರಾಟ್ ಸ್ವರೂಪ ಇದೆಯಲ್ಲ, ಅದರಿಂದಲೇ ನಿಮಗೆ ಪ್ರಸ್ತುತ ನಿಮಗೆ ಇಟ್ಟಿರುವಂತಹ ಲೇಖನವನ್ನ ಆಯ್ಕೆ ಮಾಡ್ಕೊಂಡಿರೋದು. ಬಡತನವು ಸಾಹಿತ್ಯದ ಸಾರ್ವಭೌಮ ವಸ್ತುವಾಗಬೇಕಾಗಿದೆ ಅನ್ನೋದನ್ನ ಅದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಅರವಿಂದ, ಕಬೀರ, ರವೀಂದ್ರನಾಥ ಟಾಗೋರ್ ಮೊದಲಾದವರ ರಚನೆಗಳನ್ನು ಕೂಡ ಅವರು ಅನುವಾದಿಸಿದ್ದಾರೆ. ಅಲ್ಲದೆ ಮರಾಠಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲೂ ಕೂಡ ಕೆಲವು ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಇವರ ಅಮೂಲ್ಯವಾದಂತಹ ಸಾಹಿತ್ಯ ಕೃಷಿಗೆ ಅನೇಕ ಗೌರವ ಪ್ರಶಸ್ತಿಗಳು ಕೂಡ ಸಂದಿದೆ. 1943 ಶಿವಮೊಗ್ಗದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಅವರು ಆಗಿದ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೂ ಕೂಡ ಇವರಿಗೆ ಬಂದಿದೆ. ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋ ಗೌರವಗಳು ಕೂಡ ಇವರಿಗೆ ಸಲ್ಲಿದೆ. ಮೈಸೂರು ಕರ್ನಾಟಕ ವಿಶ್ವವಿದ್ಯಾನಿಲಯ ಹಾಗೂ ಕಾಶಿ ವಿದ್ಯಾಪೀಠವು ಕೂಡ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಅವರಿಗೆ ಗೌರವಿಸಿತು. 1974ರಲ್ಲಿ 4 ತಂತಿ ಎನ್ನುವಂತಹ ಕವನ ಸಂಕಲನಕ್ಕೆ ಬಹುದೊಡ್ಡ ಗೌರವವಾದಂತಹ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯೂ ಕೂಡ ಅವರಿಗೆ ಲಭ್ಯ ಆಯಿತು. ಬೇಂದ್ರೆ ಸಾಹಿತ್ಯದ ವಿರಾಟ್ ಸ್ವರೂಪ ಅಂತ ಇದೆಯಲ್ಲ, ಅವ್ರು ಬರೆದಿರೋದು ಸಾಹಿತ್ಯದ ವಿರಾಟ್ ಸ್ವರೂಪ ಅನ್ನುವಂತಹ ವಿಮರ್ಶಾ ಲೇಖನದ ಒಂದು ಭಾಗವೇ ಈ ಬಡತನವು ಸಾಹಿತ್ಯದ ವಸ್ತು ಆಗ್ಬೇಕು ಅಂತ ಹೇಳಿ. ಸಾಹಿತ್ಯ ವಸ್ತು ಆಗ್ಬೇಕು. ಬೇಂದ್ರೆ ಅವರ ಈ ಲೇಖನವು ಬಡತನ ಎಂಬ ರೋಗವನ್ನ ಬಯಲಿಗೆ ಎಳೆದಿದೆ. ಬಡತನ ಅಂತಂದ್ರೆ ಯಾರು ಅದನ್ನು ಇಷ್ಟಪಡಲ್ಲ. ಬಡವರಾಗಿರ್ಬೇಕು ಅಂತಂದ್ರೆ ಯಾರು ಕೂಡ ಇಚ್ಛೆ ಪಡಲ್ಲ ನೋಡಿ ಅಲ್ವಾ. ಶ್ರೀಮಂತರಾಗಬೇಕು, ಸಂಪತ್ತಿನ ಉಳ್ಳವರಾಗಿರ್ಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ಅನ್ಕೋತೀವಿ ನೋಡಿ. ಬಹಳ ವಿಶೇಷವಾದಂತಹ ರೀತಿಯಲ್ಲಿ, ಹೊಸದಾದಂತಹ ರೀತಿಯಲ್ಲಿ ಇವರು ಆಲೋಚನೆ ಮಾಡಿ ಬಡತನವು ಸಾಹಿತ್ಯದ ಸಾರ್ವಭೌಮ ವಸ್ತುವಾಗಬೇಕು ಅನ್ನುವಂತಹ ಅದ್ಭುತವಾದಂತಹ ಲೇಖನವನ್ನ ಇದರಲ್ಲಿ ಬರೆದಿದ್ದಾರೆ. ಸಾಹಿತ್ಯದ ವಿರಾಟ್ ಸ್ವರೂಪ ಅನ್ನೋದರಲ್ಲಿ ಇದನ್ನು ಬರೆದಿದ್ದಾರೆ. ಬಡತನವು ಸಾಹಿತ್ಯದ ಸಾರ್ವಭೌಮ ವಸ್ತು ಆಗಬೇಕು ಅಂತ. ಬಡತನ, ಸಿರಿತನ, ಕಳೆತನಕ ಉಳಿದಾವೇನ ಎಂದು ಸಂತೈಸುವಂತಹ ಬೇಂದ್ರೆಯವರು ಜೀವನದ 2 ಸ್ಥಿತಿಗಳ ಬಗ್ಗೆಯೂ ಕೂಡ ಪ್ರಶ್ನಿಸುತ್ತಾರೆ. ಅವರ ಬದುಕೇ ಕಾವ್ಯವಾಗಿದೆ. ಬಡತನ, ಸಿರಿತನ ಅನ್ನೋದು ಅದು ಕೊನೆ ತನಕನೂ ಕೂಡ ಇರಕ್ ಸಾಧ್ಯನಾ ಅಂತ ಹೇಳಿ ಚರ್ಚೆ ಮಾಡ್ತಾ 2ರ ಬಗ್ಗೆಯೂ ಕೂಡ, ಬಡತನ ಸಿರಿತನದ ಬಗ್ಗೆ 2ರ ಬಗ್ಗೆಯೂ ಕೂಡ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಹಣದ ಆರಾಧನೆಯನ್ನ ಖಂಡಿಸುವಂತಹ ಪ್ರತಿಯೊಬ್ಬರು ರೋಗ ಪೀಡಿತರನ್ನ ದೂರ ಮಾಡುವಂತೆ ಬಡತನದ ಸ್ಪರ್ಶವನ್ನ ತಪ್ಪಿಸಲು ಶ್ರಮಿಸುತ್ತಾರೆ ಎನ್ನುತ್ತಾರೆ. ನೋಡಿ, ಹಣವಂತರ ಬಗ್ಗೆನೂ ಕೂಡ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಅಂತ ಹೇಳಿ ಅವರು ಹೇಳ್ತಾರೆ. ಯಾವ ರೀತಿ ದರ್ಪದಿಂದ ಅವರು ಮೆರಿತಾರೆ ಶ್ರೀಮಂತರು ಅನ್ನೋದನ್ನ ಅವರು ತಿಳಿಸ್ತಾರೆ. ಹಾಗೆ ಹಣದ ಆರಾಧನೆಯನ್ನ ಖಂಡಿಸುವಂತಹ ಪ್ರತಿಯೊಬ್ಬರು ಕೂಡ ರೋಗ ಪೀಡಿತರನ್ನ ದೂರ ಮಾಡುವಂತೆ ಬಡತನದ ಸ್ಪರ್ಶವನ್ನ ತಪ್ಪಿಸಲು ಶ್ರಮಿಸುತ್ತಾರೆ ಎನ್ನುತ್ತಾರೆ. ಬೇಂದ್ರೆ ಅವರ ಈ ಪ್ರಬಂಧ ಎಲ್ಲೆಡೆ ಆವರಿಸಿರುವ ಬಡತನದ ವಿರುದ್ಧದ ಮಾತನಾಡುವ ಅಗತ್ಯತೆಯನ್ನ ಗ್ರಹಿಸುವಂತಿದೆ. ಹಾಗೆ ಜ್ಞಾನದ ಕೊರತೆಯು ಬಡತನವನ್ನ ಜಗತ್ತಿನಲ್ಲಿ ಬೇರೂರಲು ಅವಕಾಶ ಮಾಡಿಕೊಟ್ಟಿದೆ ಅಲ್ವಾ. ಜ್ಞಾನದ ಕೊರತೆಯಿಂದಲೇ ಬಡತನ ಇದೆ ಅಂತ. ಜ್ಞಾನದ ಕೊರತೆಯಿಂದಲೇ ಜಗತ್ತಿನ ಎಲ್ಲಗಡೆಯೂ ಕೂಡ ಬಡತನ ಅನ್ನೋದು ಇದೆ. ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವರಾಗೇ ಉಳಿಯೋದು ತಪ್ಪು ಅನ್ನೋದನ್ನ ಹೇಳ್ತಾರೆ. ಹಾಗಾದ್ರೆ ಆ ಬಡವರಾಗೇ ನಾವು ಉಳಿಬಾರ್ದು ಅಂತಂದ್ರೆ ಜ್ಞಾನ ಬಹಳ ಮುಖ್ಯ ನಮಗೆ ಅಂತ. ಅದರಿಂದ ಬಡತನ ನಿರ್ಮೂಲನೆ ಇಂದು ಸಮಾಜದ ಮುಂದಿರುವಂತಹ ದೊಡ್ಡ ಸವಾಲು. ಯಾರೂ ಕೂಡ ಬಡವರಾಗಿರ್ಬಾರ್ದು ಅನ್ನೋದನ್ನ ಸವಾಲನ್ನ ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಕೂಡ ಶ್ರೀಮಂತಿಕೆಯಿಂದ ಇರಬೇಕು. ಅದು ಹಣದ ಶ್ರೀಮಂತಿಕೆ ಆಗಿರ್ಬೋದು ಅಥವಾ ಜ್ಞಾನದ ಶ್ರೀಮಂತಿಕೆ ಆಗಿರ್ಬೋದು. ಹೀಗಾಗಿ ಬಡತನವು ಸಾಹಿತ್ಯದ ಸಾರ್ವಭೌಮ ವಿಷಯವಾಗಿದೆ ಎಂದು ಲೇಖನ ಮುಕ್ತಾಯಗೊಳಿಸುತ್ತಾರೆ. ಸಾಹಿತ್ಯವು ತನ್ನ ಅನಿವಾರ್ಯತೆಯನ್ನ ಮರುಕೇಂದ್ರಗೊಳಿಸುವ ಅಗತ್ಯತೆಯನ್ನ ಲೇಖನ ಒತ್ತಿ ಹಿಡಿದಿದೆ ಅನ್ನೋದನ್ನ ತಿಳಿಸ್ತಾರೆ. ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದನ್ನ ಹೇಳ್ತಾರೆ ಅವರು, ಯಾವ ರೀತಿ ಈ ಲೇಖನದಲ್ಲಿಗೆ ನಮಗೆ ವಿಷಯಗಳು ಗೊತ್ತಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಬಡತನದ ಬಾಳು ಎಂದರೆ ಮೈಗೆ ಮುಳ್ಳು ಬರುವು,
ಮಹಾರೋಗಿಯನ್ನ ಮುಟ್ಟಿಸಿಕೊಳ್ಳದಂತೆ ಬಡತನದ ಸ್ಪರ್ಶವು ತಮಗಾಗಬಾರದೆಂದು ಎಲ್ಲರೂ ಯತ್ನಿಸುವರು. ಬಡತನದ ಬಾಳು ಅಂತ ಅಂದ್ರೆ ಮೈಗೆ ಮುಳ್ಳು ಬರುವು. ಬಡತನದ ಬಾಳು ಅಂತಂದ್ರೆ ಮೈಗೆ ಮುಳ್ಳು ಚುಚ್ಚಿಕೊಂಡಂಗೆ ಅಂತ. ಮುಳ್ಳು ಚುಚ್ಚಿಕೊಂಡ್ರೆ ಎಷ್ಟು ನೋವಾಗುತ್ತೋ ಹಾಗೆ ಬಡತನ ಅಂತಂದ್ರೆ ಅಷ್ಟು ನೋವಾಗುತ್ತೆ. ಬಡತನವನ್ನ ಅನುಭವಿಸಿದವರಿಗೆ ಮಾತ್ರ ಆ ಬಡತನದ ನೋವು ಅನ್ನೋದು ಗೊತ್ತಾಗುತ್ತೆ. ಸಿರಿವಂತಿಕೆಯಿಂದ ಇರುವಂಥವರಿಗೆ ಬಡತನದ ನೋವು ಅನ್ನೋದು ಗೊತ್ತಾಗಲ್ಲ, ಅದನ್ನು ಅನುಭವಿಸಿಲ್ಲ, ಅದರಿಂದ ಫೀಲ್ ಮಾಡಕ್ ಸಾಧ್ಯ ಇಲ್ಲ. ನೊಂದ ನೋವ ನೋಯದವರು ಎತ್ತಬಲ್ಲರು ಅಂತೇಳಿ ಅಲ್ವಾ. ನೊಂದಂತಹ ನೋವನ್ನ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೋಯದವರಿಗೆ, ದೂರದಿಂದ ನೋಡ್ತಾ ಇರೋರಿಗೆ ಅದೇನೂ ಕೂಡ ಗೊತ್ತಾಗಲ್ಲ, ಅದನ್ನ ಅವರು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಅದರಿಂದ ಬಡತನದ ಬಾಳು ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ ಮುಳ್ಳು ಚುಚ್ಚಿಕೊಂಡಂಗೆ ಇರುತ್ತೆ ಅಂತ. ಎಷ್ಟು ಅದು ನಮಗೆ ತೊಂದರೆಯನ್ನ ಕೊಡುತ್ತೋ ಹಾಗೆ ಬಡತನ ಅನ್ನೋದು ಕಷ್ಟವನ್ನ ಕೊಡುತ್ತೆ, ಜೀವನದಲ್ಲಿ ಕಷ್ಟವನ್ನ ಕೊಡುತ್ತೆ ಅಂತ. ಅದು ಹೇಗಿರುತ್ತೆ ಅಂತಂದ್ರೆ ಮಹಾರೋಗಿಯನ್ನ ಮುಟ್ಟಿಸಿಕೊಳ್ಳದಂತೆ. ಒಬ್ಬ ರೋಗಿಯನ್ನ ಮುಟ್ಟಿಸ್ಕೊಬಿಟ್ರೆ ಪಾಪ ನಮಗೂ ಏನೋ ಕಾಯಿಲೆ ಹತ್ಕೊಬಿಡುತ್ತೆ ಅಂತ ಹೇಳಿ ನಾವು ಹೇಗೆ ದೂರ ಇರ್ತೀವೋ, ನಾವು ಹೇಗೆ ಅವರಿಂದ ದೂರ ಕಾಣ್ತೀವೋ, ಅವನನ್ನ ದೂರ ಕಾಣ್ತೀವೋ, ದೂರ ಇರ್ತೀವೋ, ಹಾಗೆ ಬಡತನ ಅಂದ್ರೆ ಯಾರೂ ಕೂಡ ಅದನ್ನ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ. ಯಾರೂ ಕೂಡ ಅದನ್ನ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ಆ ರೀತಿ ಬಡತನದಿಂದ ಎಲ್ಲರೂ ಕೂಡ ದೂರ ಇರಬೇಕು ಅಂತಾನೆ ಆಲೋಚನೆ ಮಾಡ್ತಾರೆ. ಅಂದ್ರೆ ಶ್ರೀಮಂತರಾಗಿ ಇರಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾರೆ ಹೊರತು ಬಡವರಾಗಿ ಇರಬೇಕು ಅಂತ ಹೇಳಿ ಯಾರೂ ಕೂಡ ಯೋಚಿಸಲ್ಲ. ನೋಡಿ, ಹೊಸದಾದಂತಹ ರೀತಿಯಲ್ಲಿ ಇಲ್ಲಿ ಬೇಂದ್ರೆ ಅವರು ಈ ಲೇಖನದಲ್ಲಿ ತಿಳಿಸ್ತಾರೆ. ಯಾರೂ ಕೂಡ ಆಲೋಚನೆ ಮಾಡಲ್ಲ ನಾವು ಬಡವರಾಗಿ ಇರಬೇಕು ಅಂತ ಹೇಳಿ ಯಾರೂ ಕೂಡ ಹೇಳಲ್ಲ ಅಂತ. ಎಲ್ಲರೂ ಕೂಡ ನಾವು ದುಡ್ಡಿರೋರು ಇರಬೇಕು, ದುಡ್ಡಿರೋರಾಗಿ ಇರಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡ್ತಾರೆ. ಅದರಿಂದ ಬಡತನದ ಸ್ಪರ್ಶವು ತಮಗಾಗಬಾರದೆಂದು ಎಲ್ಲರೂ ಯತ್ನಿಸುವರು. ಅಪ್ಪ ಬಡತನದ ಸ್ಪರ್ಶ ಬೇಡಪ್ಪ, ಅದರ ಬೇಗೆ ಬೇಡ, ಅದು ಸುಡು ನಮಗೆ ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಅದನ್ನ ದೂರ ಮಾಡುವವರೇ ಇದ್ದಾರೆ. ಆದರೆ ಬಡತನವೆಂಬುದು ಕಡೆತನಕ ಇರಲಿ ಎಂದು ಹಾಡಿಕೊಂಡ ದಾಸರು ಕೂಡ ಉಂಟು. ಬಡತನ ಅನ್ನೋದು ಕಡೆತನಕ ಇರ್ಲಿ ಅಂತ ಹೇಳಿ ಹಾಡ್ಕೊಂಡಂತಹ ನಮ್ಮ ಪುರಂದರದಾಸರು ಕೂಡ ಇದ್ದಾರೆ. ಯಾಕೆ ಬಡತನ ಅನ್ನೋದು ಕಡೆತನಕ ಇರ್ಲಿ? ಬಡತನ ಅನ್ನೋದು ಇದ್ರೆ ಈ ಶ್ರೀಮಂತಿಕೆ ಅನ್ನೋದು ಬಂದ್ಬಿಟ್ರೆ, ಶ್ರೀಮಂತಿಕೆ ಅನ್ನೋದು ಬಂದ್ರೆ ಸೊಕ್ಕು, ಗರ್ವ, ಅಹಂ ಎಲ್ಲವೂ ಕೂಡ ತುಂಬಿಕೊಳ್ಳುತ್ತೆ. ಅದಕ್ಕೆ ಅವರು ಹೇಳೋದು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಂದವರ ತುಳಿಯುತ್ತಲಿತ್ತು ಅಂತ. ಕುರುಡು ಕಾಂಚಾಣ ಅನ್ನೋದು ಆ ರೀತಿ ದರ್ಪದಿಂದ ಮೆರೆಸುತ್ತೆ, ದರ್ಪವನ್ನ ತೋರಿಸುವಂತೆ ಅಥವಾ ದರ್ಪದಿಂದ ಮೆರೆಯುವಂತೆ ಜನರನ್ನ ಮಾಡುತ್ತೆ ಅಂತ. ಹಣ ಆ ರೀತಿ ಆಟ ಆಡಿಸುತ್ತೆ ಅಂತ, ಸಂಪತ್ತು. ಅದರಿಂದ ಶ್ರೀಮಂತಿಕೆ ಬಂದ್ರೆ ಎಲ್ಲವನ್ನೂ ಕೂಡ ಮರಿತಾರೆ ಅವರು, ತಾವೇ ಮೇಲು ಅಂತ ಹೇಳಿ ಸ್ವಾರ್ಥಿಯಾಗಿ ಆಲೋಚನೆಯನ್ನ ಮಾಡ್ತಾರೆ. ಆದರೆ ಆತ ಬಡವನಾಗಿ ಇದ್ರೆ, ಅಯ್ಯ ದೇವ್ರೇ ಕರುಣೆಯನ್ನು ಇಡಪ್ಪ, ಗುರುವೇ ಕರುಣೆಯನ್ನ ತೋರು ಅಂತ ಹೇಳಿ ಅವನು ಸದಾ ಕಾಲ ದೇವರನ್ನ ಸ್ಮರಿಸ್ತಾ ಇರ್ತಾನೆ. ಆದ್ರಿಂದ ಆ ಪುರಂದರ ವಿಠಲನನ್ನ ಯಾವಾಗ್ಲೂ ಕೂಡ ಅವನು ಸ್ಮರಿಸ್ತಾ ಇರ್ತಾನೆ, ಆ ಹರಿಯನ್ನ ಅವನು ಯಾವಾಗ್ಲೂ ಕೂಡ ಸ್ಮರಿಸ್ತಾ ಇರ್ತಾನೆ. ಇಲ್ಲ ಅಂತಂದ್ರೆ ಭಗವಂತನ ಸ್ಮರಣೆಯನ್ನ ಮಾಡೋದೇ ಇಲ್ಲ, ಗುರುವನ್ನ ಸ್ಮರಿಸಿಕೊಳ್ಳೋದೇ ಇಲ್ಲ. ಅದರಿಂದ ಕಡೆತನಕ ಇರಲಿ ಅಂತ ಹೇಳಿ, ಬಡತನ ಅನ್ನೋದು ಕಡೆತನಕ ಇರಲಿ, ಆಗ ನನಗೆ ಸದಾ ಕಾಲ ನಿನ್ನ ಧ್ಯಾನದಲ್ಲೇ ನಾನು ಇರ್ಬೋದು ಅನ್ನುವಂತಹ ದಾಸರು ಕೂಡ ಇದ್ದಾರೆ. ಇದು ದಾಸರ ಮಾತು ಎಂದು ನಾವು ಮರೆಯಬಾರದು. ದಾಸರು ಅಂದ್ರೆ ಎಲ್ಲವನ್ನೂ ಕೂಡ ತ್ಯಾಗವನ್ನ ಮಾಡಿದವರು ಯೋಗಿಗಳು, ದಾಸರು. ಅವ್ರಿಗೆ ಯಾವುದೂ ಕೂಡ ಬೇಕಾಗಿಲ್ಲ ಅಂತ. ಭಗವಂತ ಇದ್ರೆ ಅದೇ ಸಂಪತ್ತು. ಭಗವಂತ ತಮ್ಮ ಸಾಮೀಪ್ಯದಲ್ಲಿ ಇದ್ರೆ, ತಮ್ಮ ಭಗವಂತನ ಕರುಣೆ ಅನ್ನೋದು ಇದ್ರೆ ಅದೇ ಸ್ವರ್ಗದಂತೆ, ಅದೇ ಕೈಲಾಸದಂತೆ ಅಲ್ವಾ, ಅದೇ ಶ್ರೀಮಂತಿಕೆ ಅವರಿಗೆ. ಅದರಿಂದ ದಾಸರು ಆ ರೀತಿ ಆಡ್ಕೋತಾರೆ. ಆದರೆ ಸಾಮಾನ್ಯರಾದಂತಹ ಜನರು ಅಪ್ಪ ಬಡತನ ಅಂತಂದ್ರೆ ದೂರನೇ ಇರ್ಲಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಎಲ್ಲರಿಗೂ ಬಡತನವು ಬಡಿದಿಕೊಳ್ಳಲಿದೇವಾ ಎಂದು ಅವರು ಹಾಡಲಿಲ್ಲ. ಎಲ್ಲರಿಗೂ ಬಡತನ ಬಡ್ದುಕೊಳ್ಳಿ ಅಂತ ಹೇಳಿ ಅವರು ಆಡ್ಲಿಲ್ಲ. ದಾಸರು ಆ ರೀತಿ ಹೇಳಲಿಲ್ಲ. ನೋಡಿ, ಸೂಜಿಯ ಕಣ್ಣೊಳಗಿಂದ ಒಂಟಿ ಹಾಯ್ದು ಹೋಗಬಹುದು, ಆದರೆ ಸ್ವರ್ಗದ ಹೆಬ್ಬಾಗಿಲಿನ ಒಳಗಿಂದ ಸಿರಿವಂತನು ಹಾಯ್ದು ಹೋಗಲಾರನು. ಇದು ಸಾಧ್ಯ ಇಲ್ಲ. ಸೂಜಿಯ ಕಣ್ಣೊಳಗಿಂದ ಒಂದು ಒಂಟೆ ಹಾಯ್ದು ಹೋಗಕ್ ಸಾಧ್ಯನಾ? ಅಂದ್ರೆ ಅಸಾಧ್ಯವಾದುದು ಕೂಡ ಸಾಧ್ಯ ಆಗ್ಬಿಡ್ಬೋದು. ಆದ್ರೆ
ಇಲ್ಲಿ ಒಬ್ಬ ಶ್ರೀಮಂತನಾದವನು ಸ್ವರ್ಗದ ಬಾಗಿಲೊಂದಿಗೂ ಹಾಯ್ದು ಹೋಗಲಾರ. ಯಾಕೆಂತಂದ್ರೆ ಅವನಿಗೆ ಸಂಪತ್ತು ಇಲ್ಲದೆ, ಸಿರಿವಂತಿಕೆ ಇಲ್ಲದೆ ಎಲ್ಲೂ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ. ಅವನು ಬಡವನಾಗಿರಕ್ ಸಾಧ್ಯ ಇಲ್ಲ. ಎಷ್ಟೋ ಜನ ನೀವು ಪತ್ರಿಕೆಯಲ್ಲಿ ಓದ್ತಾ ಇರ್ತೀನಿ, ತುಂಬಾ ಶ್ರೀಮಂತಿಕೆಯಿಂದ ಇರ್ತಾರೆ, ಯಾವುದೋ ಒಂದು ವ್ಯಾಪಾರ ನಷ್ಟ ಆಗೋಗುತ್ತೆ, ಅವನಿಗೆ ಬದುಕಕ್ಕೆ ಸಾಧ್ಯ ಆಗಲ್ಲ, ಸಾಮಾನ್ಯನಾಗಿ ಅವನಿಗೆ ಬದುಕಕ್ಕೆ ಸಾಧ್ಯ ಇಲ್ಲ, ಅಥವಾ ಬಡವನಾಗಿ ಅವನಿಗೆ ಬದುಕಕ್ಕೆ ಸಾಧ್ಯ ಇಲ್ಲ, ಭಿಕ್ಷುಕನಾಗಿ ಅವನಿಗೆ ಬದುಕಕ್ಕೆ ಸಾಧ್ಯ ಇಲ್ಲ, ತಿರುಪೆ ಎತ್ತಿ ಬದುಕಕ್ಕೆ ಸಾಧ್ಯ ಇಲ್ಲ, ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಬಿಡ್ತಾರೆ. ನೋಡಿ, ಆ ರೀತಿ ಆಘಾತ ಆಗೋಗುತ್ತೆ. ಅಂದ್ರೆ ಅದನ್ನ ಎರಡೂ ಕೂಡ ಯಾವ ರೀತಿ ಇದ್ರೂ ಕೂಡ, ಬಡವನಾದ್ರೂ ಅಥವಾ ಶ್ರೀಮಂತನಾದ್ರೂ ಕೂಡ, ಹೇಗಿದ್ರೂ ಕೂಡ ನಾವು ದೇವರ ಕರುಣೆಯನ್ನ ನಾವು ಪಡ್ಕೊಂಡ್ರೆ, ಅಥವಾ ಭಗವಂತನನ್ನೇ ನಾವು ಭಗವಂತನ ಸಾಮೀಪ್ಯವನ್ನ ಪಡಿಬೇಕು ಅಂತ ಇದ್ರೆ ಇದ್ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ಆದ್ರೆ ಶ್ರೀಮಂತನಾದವನು ಇದ್ದಕ್ಕಿದ್ದಾಗೆ ಅವನು ಬಡವನಾಗ್ಬಿಟ್ರೆ ಅವನು ಬದುಕಕ್ಕೆ ಸಾಧ್ಯ ಇಲ್ಲ. ಹಾಗ ಸ್ವರ್ಗದ ಬಾಗಿಲನ್ನು ಕೂಡ ಅವನು ಹಾದು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಶ್ರೀಮಂತಿಕೆಯಲ್ಲಿ ಯಾವಾಗ್ಲೂ ಕೂಡ ಶ್ರೀಮಂತನಾದವನು ಬಡವನಾಗಿ ಇರಕ್ಕೆ ಇಷ್ಟಪಡಲ್ಲ, ಅಥವಾ ಬಡವನಾಗಕ್ಕೆ ಅವನು ಇಷ್ಟಪಡಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದರಿಂದ ಆಯ್ದು ಹೋಗಲಾರನು, ಸಿರಿವಂತ ಸ್ವರ್ಗದ ಬಾಗಿಲಲ್ಲೂ ಕೂಡ ಆಯ್ದು ಹೋಗಲಾರನು ಎಂದು ಉಸುರಿದಂತಹ ಈ ಮಾತಿನಲ್ಲಿ ಮೂಡಿದ್ದು ಬಡತನದ ಮೇಲುತನವಲ್ಲ, ಸಿರಿವಂತಿಕೆಯ ಕೀಳುತನ. ಆ ಸಿರಿವಂತಿಕೆ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಅವನು ಇರ್ತಾನೆ ಅನ್ನೋಂಥದ್ದನ್ನ ಇಲ್ಲಿ ತೋರಿಸ್ತಾರೆ, ಇಲ್ಲಿ ಹೇಳಿದ್ದಾರೆ ಬೇಂದ್ರೆ ಅವರು. ಮುಂದೆ ನೋಡಿ, ಬೇರೆ ಮನೆಗಳು ಹಾಳು ಆದಂತೆ ಒಂದು ಮನೆಯ ಅಂತಸ್ತು ಏರುವುದು, ಹೀಗೆ ಉಳ್ಳವರಾಗುವುದಕ್ಕಿಂತ ಇಲ್ಲದವರಿರುವುದು ಲೇಸು ಎಂಬುದು ತಾರತಮ್ಯದ ಮಾತು. ಶ್ರೀಮಂತ ಯಾವಾಗ್ಲೂ ಕೂಡ ದರ್ಪದಿಂದನೇ ಅವನು ನಡೀತಾ ಇರ್ತಾನೆ. ಅವನು ಒಂದು ಮನೆ ಹಾಳಾದಂತೆ ಇನ್ನೊಂದು ಮನೆ ಏರ್ತಾ ಇರುತ್ತೆ. ಅಂದ್ರೆ ಒಬ್ಬ ಬಡವನಾದಂತೆ ಇನ್ನೊಬ್ಬ ಶ್ರೀಮಂತನಾಗ್ತಾನೆ ಇರ್ತಾನೆ. ಪಾಪ ಅವನೇನೋ ಸಾಲ ಮಾಡ್ಕೊಂಡಿರ್ತಾನೆ ಅಲ್ವಾ, ಅವನು ಸಾಲ ಮಾಡ್ಕೊಂಡಿರ್ತಾನೆ. ಆ ಸಾಲವನ್ನ ತೀರಿಸ್ಬೇಕು ಅಂತಂದ್ರೆ ಇನ್ಯಾರ ಹತ್ರ ಆದ್ರೂ ಸಾಲ ಮಾಡ್ಕೊಂಡು ಮತ್ತೆ ಅದನ್ನ ಬಡ್ಡಿ ಕಟ್ಟಬೇಕು, ಮತ್ತೊಂದು ಕಟ್ಟಬೇಕು ಅಂತ ಹೇಳಿ ಸಾಲದಿಂದ ಸಾಲದಲ್ಲೇ ಮುಳುಗಿರ್ತಾನೆ. ಅವನು ಏರಕ್ ಸಾಧ್ಯನೇ ಇಲ್ಲ, ಅವನು ಕುಸಿತಾನೆ ಇರ್ತಾನೆ ಒಬ್ಬ ಬಡವನಾದವನು. ಆದ್ರೆ ಯಾರು ಹಣವನ್ನ ಕೊಡ್ತಾನೋ, ಯಾರು ಹಣವನ್ನ ಅವನಿಗೆ ಕೊಟ್ಟಿರ್ತಾರೋ, ಯಾರು ಸಾಲವನ್ನ ಅವನಿಗೆ ಕೊಟ್ಟಿರ್ತಾನೋ ಅವನು ತುಂಬಾ ಎತ್ತರಕ್ಕೆ ಮೇಲೆ ಇರ್ತಾ ಇರ್ತಾನೆ, ಶ್ರೀಮಂತನಾಗ್ತಾ ಇರ್ತಾನೆ. ಬಡವನಾಗಿ ಅವನು ಉಳಿತಾನೆ, ಶ್ರೀಮಂತ ಇರ್ತಾನೆ. ಅಂದ್ರೆ ಒಬ್ಬರ ಮನೆ ನಾಶ ಆದಂಗೆ ಇನ್ನೊಬ್ರು ಅವನು ಶ್ರೀಮಂತ ಆಗ್ತಾನೆ. ಅವನೀಗ ಅವನ ಮನೆಯನ್ನ ಉಳಿಸ್ಕೋಬೇಕು ಅಂತಂದ್ರೆ ಮತ್ತಷ್ಟು ಸಾಲವನ್ನ ಮಾಡ್ಬೇಕು. ಯಾರ ಹತ್ರ ಮಾಡ್ಬೇಕು? ಶ್ರೀಮಂತರ ಹತ್ರ ಮಾಡ್ಬೇಕು. ಆಗ ಅವನಿನ್ನೂ ಕೂಡ ಸಾಲವನ್ನ ಕೊಟ್ಟು ಇಡೀ ಅವನು ಏನು ಎಲ್ಲ ಇಲ್ಲಪ್ಪ ನಾನು ಕಟ್ಟಕ್ಕೂ ಕೂಡ ಸಾಧ್ಯ ಇಲ್ಲ, ಈ ಮನೆಯನ್ನ ನಿನ್ನ ಹೆಸರಲ್ಲೇ ಬರ್ಕೊಟ್ಬಿಡ್ತೀನಿ ಅಂತ ಹೇಳಿ ಅಂದಾಗ ಶ್ರೀಮಂತ ಇನ್ನೂ ಕೂಡ ಉಬ್ಕೊಂಡು ಅದೆಲ್ಲವನ್ನು ಕೂಡ ಕಬಳಿಸ್ಕೋತಾನೆ. ಅಂದ್ರೆ ಬಡವನಾಗೆ ಉಳ್ಕೊಬಿಡ್ತಾನೆ, ಶ್ರೀಮಂತ ಇನ್ನೂ ದುಪ್ಪಟ್ಟು ಶ್ರೀಮಂತ ಆಗ್ತಾನೆ. ಹಂಗೆ ಇಲ್ಲಿ ಉಳ್ಳವರಾಗಿರೋದ ಅಂದ್ರೆ ಒಂದು ಮನೆ ಹಾಳಾದಂತೆ ಇನ್ನೊಂದು ಮನೆ ಅದು ಮೇಲೆ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ನೋಡಿ, ಉಳ್ಳವರಾಗಿರೋದಕ್ಕಿಂತ ಇಲ್ಲದವರಾಗಿರುವುದೇ ಲೇಸು. ಯಾಕೆ ಅಂತಂದ್ರೆ ಒಳ್ಳೆತನ ಅನ್ನೋದು ಇರುತ್ತೆ, ಒಳ್ಳೆತನಕ್ಕೆ ಬಡತನ ಅನ್ನೋದು ಇರಲ್ಲ ಅಲ್ವಾ, ಹೃದಯ ಶ್ರೀಮಂತಿಕೆ ಅನ್ನೋದು ಇರುತ್ತೆ. ಆದ್ರೆ ಯಾರು ಈ ತುಂಬಾ ಶ್ರೀಮಂತರಾಗಿ ಇರ್ತಾರೋ ಅವರಿಗೆ ಕಣ್ಣೇ ಕಾಣಿಸಲ್ಲ ಅಲ್ವಾ, ದರ್ಪದಿಂದ ಮೆರಿತಾ ಇರ್ತಾರೆ, ಮಾನವೀಯತೆಯನ್ನ ಕಳ್ಕೊಬಿಟ್ಟಿರ್ತಾರೆ, ಹೃದಯ ಶ್ರೀಮಂತಿಕೆ ಅನ್ನೋದು ಅವರಿಗೆ ಇರೋದೇ ಇಲ್ಲ. ಅಂತಹ ಮಾನವೀಯತೆ ಇಲ್ಲದೆ ಇರುವುದಕ್ಕಿಂತ ಮಾನವೀಯತೆ ಉಳ್ಳವರಾಗಿ ಬದುಕೋದು ಬಹಳ ಲೇಸು, ಒಳ್ಳೆಯದು ಅಂತೇಳಿ. ನೋಡಿ, ಈ ರೀತಿಯ ತಾರತಮ್ಯದ ಮಾತು ಇದು. ಬಡತನವು ನನಗಿರಲಿ, ಬಾಳ ಮಕ್ಕಳಿರಲಿ, ಮೇಲೆ ಗುರುವಿನ ದಯೆ ಇರಲಿ ಎಂಬ ಕರುಣಗೀತೆಯಲ್ಲಿ ಪುರಂದರದಾಸರು ಹೇಳಿದಂತಹ ಬಡತನವು ನನಗಿರಲಿ, ಬಾಳ ಮಕ್ಕಳಿರಲಿ, ಮೇಲೆ ಗುರುವಿನ ದಯೆ ಇರಲಿ ಅನ್ನುವಂತಹ ಪುರಂದರದಾಸರ ಈ ಕರುಣಗೀತದಲ್ಲಿ ಗುರುವಿನ ದಯವಿಲ್ಲದಿದ್ದರೆ ಬಡತನವು ದಕ್ಕುವುದಿಲ್ಲವೆಂದೇ ಸೂಚಿಸವಾಗಿದೆ. ನೋಡಿ, ಗುರುಕಾರುಣ್ಯವನ್ನ ಯಾವಾಗ ನಾವು ಬಯಸ್ತೀವಿ ಅಂತಂದ್ರೆ ಗುರುವಿನ ಮಾರ್ಗದರ್ಶನದ ಮೂಲಕವೇ ಅಥವಾ ಗುರುಕಾರುಣ್ಯದ ಮೂಲಕವೇ ನಾವು ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಗುರುವನ್ನ ನಾವು ನೆನಲಿಕ್ಕೆ ಸಾಧ್ಯನೇ ಇಲ್ಲ. ಬಡತನ ಇದ್ದಾಗ ಮಾತ್ರ ನಾವು ಭಕ್ತಿಯಿಂದ ಆ ಗುರುವನ್ನ ನಾವು ಬೇಡ್ಕೋತೀವಿ, ದೇವರನ್ನ ನಾವು ಬೇಡ್ಕೋತೀವಿ. ಇಲ್ಲ ಅಂತಂದ್ರೆ ನಾವು ಅದ್ರ ಬಗ್ಗೆ ಕಾಳಜಿನೂ ಕೂಡ ಗಮನನೂ ಕೂಡ ಹರಿಸಲ್ಲ. ದರ್ಪದಿಂದ ಮೆರಿತಾ ಇದ್ದವರು, ಹಣದ ಹಿಂದೆ ಬಿದ್ದಂಥವ್ರು ಆ ರೀತಿಯ ಕಾಳಜಿಯನ್ನು ಕೂಡ ವಹಿಸಲ್ಲ, ಗುರು ಕಾರುಣ್ಯವನ್ನು ಕೂಡ ಬಯಸಲ್ಲ.
ಬಡತನವು ಅವರವರ ಪಾಪದ ಫಲವೆಂಬ ಒಂದು ಗ್ರಹಿಕೆಯಾಗಿ ಬಿಟ್ಟಿದ್ದರಿಂದಲೇ ಇದುವರೆಗೂ ಯಾರು ಅದನ್ನು ನಿರ್ನಾಮವಾಗಿ ಮಾಡಲು ಪ್ರಯತ್ನ ಪಟ್ಟಿಲ್ಲ. ಒಂದು ಸಮಾಜದಲ್ಲಿ ಬಡವರು ಇರುವುದು ಆ ಸಮಾಜಕ್ಕೆ ಕೊರತೆ. ಬಡತನವು ಸಾಂಕ್ರಾಮಿಕ ರೋಗ, ಆದರೆ ಪ್ಲೇಗು ಗ್ಲೀಗುಗಳಂತಲ್ಲ. ನೋಡಿ, ಅಯ್ಯೋ ಪಾಪ, ಅವನು ಯಾವುದೋ ಜನ್ಮದಲ್ಲಿ ಮಾಡಿದಂಥ ಕರ್ಮ ಕಾಣಿಸುತ್ತೆ, ಅದಕ್ಕೆ ಅವನು ಬಡವನಾಗಿ ಹುಟ್ಟಿದಾನೆ ಅಂತ ಹೇಳಿ ನಾವು ಹೇಳ್ಬಿಡ್ತೀವಿ ಅಲ್ವಾ. ಆ ರೀತಿ ನಾವು ಮಾತಾಡ್ತಾವಿ. ಆದರೆ ಯಾರೂ ಕೂಡ ಇಲ್ಲಪ್ಪ, ನಾನು ತುಂಬ ಶ್ರೀಮಂತನಾಗಿದ್ದೀನಿ, ನನ್ನ ಕಣ್ಮುಂದೆ ಯಾರೂ ಕೂಡ ಬಡವರು ಇರಬಾರ್ದು, ಎಲ್ಲರನ್ನೂ ಕೂಡ ನನ್ನಂತೆ ಶ್ರೀಮಂತನಾಗಿ ಮಾಡ್ತೀನಿ ಅಂತ ಹೇಳಿ ಯಾರಾದರೂ ಬರ್ತಾರಾ? ನಿರ್ನಾಮ ಮಾಡಿದವರು ಯಾರೂ ಕೂಡ ಇಲ್ಲ. ಬಡತನ ಇರುವಷ್ಟು ಇವರಿಗಿನ್ನೂ ಕೂಡ ಹೆಚ್ಚು ಬೆಲೆ, ಗೌರವ, ಅಹಂ ಎಲ್ಲವೂ ಕೂಡ ಇರುತ್ತಲ್ಲ. ಅದರಿಂದ ಯಾರೂ ಕೂಡ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀನಿ ಅಂದವರು ಯಾರೂ ಕೂಡ ಈ ಪ್ರಪಂಚದಲ್ಲಿ ಇಲ್ಲ. ನೋಡಿ, ಅದೊಂದು ಕೊರತೆ, ಅದು ಸಮಾಜದಲ್ಲಿ ಅದೊಂದು ಕೊರತೆ ಅಂತ. ಬಡವರಾಗಿ ಉಳಿಯೋದು ಸಮಾಜದಲ್ಲಿ ಒಂದು ಕೊರತೆ. ಅದನ್ನು ಆ ಕೊರತೆಯನ್ನು ನೀಗಿಸ್ಬೇಕು ಅಂತಂದರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಬರೀ ರಾಜಕೀಯ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ಒಂದು ಸಮಾಜ ಮಾತ್ರ ಅಥವಾ ಒಂದು ಸರ್ಕಾರ ಮಾತ್ರ ಮಾಡೋದಲ್ಲ, ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಆದರೆ ಅದನ್ನು ಮಾಡ್ತಾರಾ? ಖಂಡಿತವಾಗ್ಲೂ ಕೂಡ ಮಾಡಲ್ಲ. ನೋಡಿ, ಈ ಬಡತನ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ, ಪಾಪ ಅಪ್ಪ ಕೂಲಿಕಾರ ಆಗಿರ್ತಾನೆ, ಮಗನೂ ಕೂಡ ಕೂಲಿಕಾರ. ಅಪ್ಪ ಚಪ್ಪಲಿ ಹೊಲಿಯೋನು ಆಗಿರ್ತಾನೆ, ಮಗನೂ ಕೂಡ ಚಪ್ಪಲಿ ಹೊಲಿಯೋನು. ಅಪ್ಪ ಬಡವನಾಗಿರ್ತಾನೆ, ಮಗನೂ ಕೂಡ ಅವನು ಬಡವನಾಗಿಯೇ ಉಳಿತಾನೆ. ಶ್ರೀಮಂತರ ಮಕ್ಕಳು ಶ್ರೀಮಂತರಾಗಿ ಇರ್ತಾರೆ, ಬಡವರ ಮಕ್ಕಳು ಬಡವರಾಗಿಯೇ ಉಳಿತಾರೆ. ಒಂದು ರೀತಿಯ ಸಾಂಕ್ರಾಮಿಕ ರೋಗ ಇದು ಅಂತ. ಆದರೆ ಪ್ಲೇಗು ರೀತಿಯಲ್ಲಿ ಇಲ್ಲ. ಪ್ಲೇಗಿನ ಸಂಪರ್ಕದಿಂದ ಪ್ಲೇಗೇ ಬರುವುದಲ್ಲದೆ ಕಾಲಾರ ಅನ್ನೋದು ಬರಲಾರದು. ಪ್ಲೇಗೇ ಬರುತ್ತೆ ಹೊರತು ಕಾಲಾರ ಬರಲ್ಲ. ಆದರೆ ಇಲ್ಲಿ ಬಡತನ ಅನ್ನುವಂಥದ್ದು ಒಂದು ರೀತಿಯ ಸಾಂಕ್ರಾಮಿಕ ರೋಗ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ. ಸಾಲ ಮಾಡಿ 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 ಪಾಪ ಅವನಿಗೆ ಎಷ್ಟೇ ಆದರೂ ಕೂಡ ಒಂದನ್ನ ಏನಾದರೂ ಸರಿಪಡಿಸೋಣ ಅಂತಂದ್ರೆ ಮತ್ತಿನ್ನೊಂದು ಏನಾದರೂ ಬಂದಿರುತ್ತೆ, ಮತ್ತೆ ಅದನ್ನೇನಾದರೂ ಸರಿಪಡಿಸೋಣ ಅಂತಂದ್ರೆ ಇನ್ನೊಂದು ಏನಾದರೂ ಕಾದಿರುತ್ತೆ. ಅದರಿಂದ ಬಡವನಿಗೆ ಶ್ರೀಮಂತನಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಬಡವನಿಗೆ ಶ್ರೀಮಂತನಾಗಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗಲ್ಲ. ಅದೊಂದು ರೀತಿಯ ಸಾಂಕ್ರಾಮಿಕ ರೋಗ ಅನ್ನೋದನ್ನ ಇಲ್ಲಿ ಬೇಂದ್ರೆ ಅವರು ತಿಳಿಸ್ತಾರೆ. ನೋಡಿ, ಈ ಬಡತನವು ಒಂದು ವಿಚಿತ್ರ ರೋಗ. ಬಡವರು ದೀನರಾದಂತೆ ಬಲ್ಲಿದರಲ್ಲಿ ಸೊಕ್ಕು ಹೆಚ್ಚು ಅಲ್ವಾ. ಪಾಪ ಅವರು ದೀನರಾದಂತೆ ಅವರಲ್ಲಿ ಸೊಕ್ಕು ಹೆಚ್ಚು. ಶ್ರೀಮಂತರಲ್ಲಿ ಅಹಂ, ದರ್ಪ, ಸೊಕ್ಕು ಅನ್ನೋದು ಹೆಚ್ಚಾಗುತ್ತೆ. ಅವರು ದಿಟ್ಟರಾದರೆ, ಬಡವರು ಏನಾದರೂ ಸಂಪತ್ತಿನಿಂದ ಏನಾದರೂ ದಿಟ್ಟರಾಗ್ಬಿಟ್ರೆ ಅಲ್ವಾ, ಅಂದ್ರೆ ಸಂಪತ್ತು ಇಲ್ಲ ಅಂತ ತಾನೇ ಪಾಪ ಅನ್ನ ಕೊಡಿಯಪ್ಪ, ದಯವಿಟ್ಟು ಊಟ ಮಾಡಕ್ಕೆ ಏನೂ ಕೂಡ ಇಲ್ಲ, ಹೊಟ್ಟೆ ಹಸಿವು ಅಂತ ಹೇಳಿ ಬೇಡ್ಕೊಂಡು ಬರ್ತಾನೆ. ಅವನಿಗೆ ಎಲ್ಲ ಇದ್ರೆ ಅವನೇನಾದ್ರೂ ಕೈ ಚಾಚ್ತಾನ? ಶ್ರೀಮಂತರ ಮುಂದೆ, ಯಜಮಾನನ ಮುಂದೆ ಕೈ ಚಾಚ್ತಾನ? ಇಲ್ಲ. ನೋಡಿ, ಅವನೇನಾದ್ರೂ ದಿಟ್ಟ ಆಗ್ಬಿಟ್ರೆ ಇವರಿಗೆ ಹೆದರಿಕೆ, ಶ್ರೀಮಂತರಿಗೆ ಹೆದರಿಕೆ. ಅಯ್ಯೋಯ್ಯೋ, ಇವನೇನಪ್ಪ ಮಾಡ್ಬಿಡ್ತಾನೆ ಮುಂದೆ ಅಂತ ಹೇಳಿ ಹೆದರಿಕೆ ಅಲ್ವಾ. ಇಲ್ಲಿ ಜ್ಞಾನದ ಕೊರತೆಯೂ ಕೂಡ ಇದೆ, ಹಾಗೆ ಹಣದ ಕೊರತೆಯೂ ಕೂಡ ಇದೆ. ಅದರಿಂದ ಆ ರೀತಿ ಆಗಿರೋದ್ರಿಂದ ಅವ್ರು ಮಾತಾಡ್ತಾರೆ. ಅವ್ರ ಹತ್ರ ಏನಾದ್ರು ಸಂಪತ್ತು ತುಂಬಾ ಇದ್ರೆ, ನೀನ್ ಮಾಡ್ತಾ ಇರೋ ತಪ್ಪಾಗ್ತಾ ಇದೆ, ಸರಿಯಾಗಿ ಮಾಡ್ತಾ ಇಲ್ಲ ನೀನು ಅಂತ ಹೇಳಿ ಮಾತಾಡ್ತಾರೆ. ಇವರು ಕೂಡ ಮಾತನಾಡುವಂತಹ ಅಂತಂದ್ರೆ ಅವ್ರಿಗೆ ಮಾತನಾಡುವಂತಹ ಶಕ್ತಿ ಹಾಕಿಲ್ಲ ಅಂತಂದ್ರೆ ಪಾಪ ದೀನನಾಗಿ ಬದುಕ್ತಾ ಇದ್ದಾನೆ. ಎಲ್ಲಾರ ಹತ್ರನೂ ಕೂಡ ಹೋಗಿ ಕೈಯೊಡ್ಡಿ ಅವನು ಬದುಕ್ತಾ ಇದ್ದಾನೆ. ಆದ್ರೆ ಅವನ ಹತ್ರನೇ ಹಣ ಬಂದ್ಬಿಟ್ರೆ ಅವನಿಗೆ ಯಾವ ಹೆದರಿಕೆನೂ ಇರಲ್ಲ. ಆಗ ಶ್ರೀಮಂತ ಹೆದರ್ಕೋಬೇಕಾಗುತ್ತೆ. ನೋಡಿ, ಅದರಿಂದ ಅವರು ಹಕ್ಕಿನ ತಿರುಕರು ಪಾಪ ಭಿಕ್ಷೆ ಬಿಡ್ತಾನೆ, ಅವರು ಬದುಕಬೇಕಾಗುತ್ತೆ. ಇವರು ಶಾಸ್ತ್ರದ ಧಾರ್ಮಿಕರು, ಶ್ರೀಮಂತರು ಶಾಸ್ತ್ರದ ಧಾರ್ಮಿಕರು. ನೋಡಿ, ಅವರು ನಿರುಪದ್ರವಿಗಳಾದ ಕೂಲಿಕಾರರು. ನಿರುಪದ್ರವಿಗಳು ಯಾರಿಗೂ ಕೂಡ ತೊಂದರೆ ಕೊಡದೇ ಇರುವವರು, ಯಾರಿಗೂ ಕೂಡ ಏನು ತೊಂದರೆ ಕೊಡಲ್ಲ, ಅವ್ರ ಪಾಡಿಗವರು ಇರ್ತಾರೆ. ಶ್ರೀಮಂತರು ಹಂಗಲ್ಲ, ತೊಂದರೆ ಕೊಟ್ಟು ಆಟವನ್ನ ನೋಡುವಂಥವ್ರು ಶ್ರೀಮಂತರು. ಆದ್ರೆ ಯಾರಿಗೂ ಕೂಡ ಏನೂ ಕೆಡುಕನ್ನ ಮಾಡದೆ ತಮ್ಮ ಪಾಡಿಗೆ ತಾವು ಕೆಲಸವನ್ನ ಮಾಡುವವರು ಬಡವರು, ನಿರುಪದ್ರವಿಗಳು ಅವರು. ಇವರು ಜಂಬದ ಪರೋಪಕಾರಿಗಳು. ಯಾರು? ಇವರು ಕೂಲಿಕಾರರಾದ್ರೆ ಇವರು ಜಂಬದ ಪರೋಪಕಾರಿಗಳು. ಪರೋಪಕಾರ ಹೆಂಗೆ? ಒಬ್ರನ್ನ ಮುಳುಗಿಸುವಂತಹ ಪರೋಪಕಾರ. ಒಬ್ಬರನ್ನ ಮುಳುಗಿಸುವಂತಹ ಪರೋಪಕಾರ. ಅವರನ್ನು ಕೂಡ ತಮ್ಮ ರೀತಿಯಲ್ಲೇ, ತಮ್ಮ ಸ್ಟೇಟಸ್ಗೆ, ಅಂತಸ್ತಿಗೆ ತಕ್ಕಂತಹ ರೀತಿಯಲ್ಲಿ ಅವರನ್ನು ಕೂಡ ತಂದು ನಿಲ್ಲಿಸ್ತಾರ ಅಂತಂದ್ರೆ ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಕೆಲಸಗಾರರು ಬೇಕು.
ಅದಕ್ಕೋಸ್ಕರ ಅವರನ್ನ ಅದೇ ರೀತಿಯಲ್ಲೇ ಇಡ್ತಾರೆ. ಪರೋಪಕಾರ ಅಂದ್ರೆ ಸಾಲವನ್ನ ಕೊಡ್ತಾರೆ ಅಷ್ಟೇ, ಆದ್ರೆ ಬಡ್ಡಿ ಸಮೇತ ವಸೂಲು ಮಾಡ್ತಾರೆ. ನೋಡಿ, ಅಂತೂ ಅವರಿಗೊಂದು ವಿಕಾರ, ಇವರಿಗೊಂದು ವಿಕಾರ. ಪಾಪ ಅವ್ರಿಗೊಂಥರ ವಿಕಾರ ಬಡವರಿಗೆ, ಇವರಿಗೆ ಒಂಥರ ವಿಕಾರ. ಈ ಒಂದು ಗುಣವಾಗದೆ ಇನ್ನೊಂದು ಗುಣವಾಗದು. ಒಂದು ವಾಸಿ ಆಗ್ಲಿಲ್ಲ ಕಾಯಿಲೆ ಅಂತಂದ್ರೆ ಇನ್ನೊಂದು ವಾಸಿ ಆಗಲ್ಲ. ಸಾಂಕ್ರಾಮಿಕ ರೋಗ. ನೋಡಿ, ಒಂದು ವಾಸಿ ಆಗ್ಲಿಲ್ಲ, ಬಡತನ ವಾಸಿ ಆಗ್ಲಿಲ್ಲ ಅಂತ ಅಂದ್ರೆ ಇವರ ದರ್ಪ, ಇವರ ಏನು ಸೊಕ್ಕು, ಇವರ ಅಹಂ ಏನಿತ್ತು ಅದು ಹಂಗೇ ಉಳ್ಕೊಂಡು ಹೋಗುತ್ತೆ. ಬಡತನ ವಾಸಿ ಆದ್ರೆ ಮಾತ್ರ ಇವರ ದರ್ಪ, ಶ್ರೀಮಂತರ ಸೊಕ್ಕು, ಶ್ರೀಮಂತರ ದರ್ಪ, ಈ ಅಹಂ ಇದೆಲ್ಲವೂ ಕೂಡ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ. ಅಂದ್ರೆ ಅದೆಲ್ಲವೂ ಕೂಡ ಕೊನೆ ಆಗ್ಲಿಕ್ಕೆ ಸಾಧ್ಯ. ಬಡತನವು ಸಾಮಾಜಿಕ ಪಾಪವೆಂದು ತಿಳಿಯದ ಹೊರತು ಮನುಷ್ಯನಿಗೆ ಮುಂದೆ ಗತಿ ಇಲ್ಲ. ಇದೊಂದು ಸಾಮಾಜಿಕ ಪಾಪ. ಅಂದ್ರೆ ಎಲ್ಲರನ್ನೂ ಕೂಡ ಈ ಸಾಮಾಜಿಕ ಪಾಪದಿಂದ ಹೊರಗೆ ಬರಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಅಲ್ಲಿ ತನಕನೂ ಕೂಡ ಮನುಷ್ಯನಿಗೆ ಒಳ್ಳೆಯ ಗತಿ ಅನ್ನೋದು ಇದೇ ರೀತಿಯ ತಾರತಮ್ಯ ಆಗ್ತಾನೆ ಇರುತ್ತೆ. ಬಡತನವು ಅವರವರ ಪಾಪದ ಫಲವೆಂಬುದು ತ್ರೇತಾಯುಗದಲ್ಲಿರಬಹುದು, ಈ ಯುಗದಲ್ಲಿ ಅಲ್ಲ. ಯಾಕೆ? ಭೂಮಿ ತಾಯಿಯು ಬಡವಿಯಲ್ಲ, ಅವಳು ಸಮೃದ್ಧಿ. ಅವಳು ಅದರಿಂದ ಭೂಮಿ ತಾಯಿ ಬಡವಿಯಲ್ಲ, ಅವಳು ಕಾಳಿನ ಕಣಜ, ಹಣದ ಕಣಿ. ಅವಳ ಮಕ್ಕಳಿಗೆ ಬಡತನವೆಂದರೇನು ಅಲ್ವಾ? ಅಂತಹ ಸಂಪತ್ತು ಈ ಭೂಮಿಯಲ್ಲಿ ಇದೆ. ಹಾಗಾದ್ರೆ ಅವಳ ಮಕ್ಕಳಿಗೆ ಬಡತನ ಅಂತಂದ್ರೆ ಏನು? ಇದು ಯಾರೂ ಕೂಡ ಹಂಗ ನೋಡಕ್ ಹೋದ್ರೆ ಯಾರೂ ಕೂಡ ಪ್ರಪಂಚದಲ್ಲಿ ಬಡವರು ಯಾರೂ ಕೂಡ ಇರಕ್ ಸಾಧ್ಯನೇ ಇಲ್ಲ. ಆದ್ರೆ ತಾರತಮ್ಯ ಅನ್ನೋದು ಮೆರಿತಾ ಇದೆ. ಯಾವುದೋ ಒಂದು ಹಂತದಲ್ಲಿ ತಾರತಮ್ಯ ಅನ್ನೋದು ಆಗ್ತಾ ಇದೆ. ಅವರು ಅದನ್ನ ಅಂದ್ರೆ ಬಡವರನ್ನ ಹಿಡಿದು ಅವರನ್ನ ಒಂದು ರೀತಿಯ ಅಧಿಕಾರದಲ್ಲಿ ಇರಿಸ್ಕೊಂಡು ಅವ್ರನ್ನ ಆ ರೀತಿ ಬಡತನದಲ್ಲಿಯೇ ಮುಳುಗಿ ಬೀಳುವಂತೆ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಕೊರತೆ. ಇದೆಲ್ಲವೂ ಕೂಡ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಮೈಗಳ್ಳತನದಿಂದಲೇ ಬಡತನವು ಎಂಬ ಮಾತಿನಲ್ಲಿ ಸತ್ಯಕ್ಕಿಂತ ಸುಳ್ಳೇ ಹೆಚ್ಚಾಗಿದೆ. ಮೈಗಳರು ತುಂಬಾ ಇರೋದ್ರಿಂದ ಬಡತನ ಹೆಚ್ಚಾಗಿದೆ ಅಂತ ಹೇಳಿ ಮಾತಾಡ್ತಾರೆ. ಆದ್ರೆ ಬಡವರಷ್ಟು ದುಡಿಯುವವರನ್ನ ಎಲ್ಲಿಯೂ ಕಾಣಲಾರೆವು ಅಲ್ವಾ? ಶ್ರೀಮಂತರು AC ರೂಮಲ್ಲಿ ಆರಾಮಾಗಿ ಕೂತಿರ್ತಾರೆ. ಆದ್ರೆ ಬಡವರು ಮಾತ್ರ ಕಷ್ಟಪಟ್ಟು ದುಡಿಯೋದು. ಬೆವರು ಸುರಿಸಿ ದುಡಿಯೋರು ಯಾರು ಅಂತಂದ್ರೆ ಬಡವರು. ಹಣವನ್ನ ಸಂಪಾದನೆ ಮಾಡ್ಕೊಳ್ಳೋರು ಯಾರು ಅಂತಂದ್ರೆ AC ರೂಮಲ್ಲಿ ಕೂತಿರುವಂತಹ ಶ್ರೀಮಂತರು. ಹೌದು ತಾನೆ? ಅದರಿಂದ ಅದನ್ನ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಲ್ಲವರೇ ಬಲ್ಲಿದರಾಗುವವರು, ಶ್ರೀಮಂತರೇ ಹೆಚ್ಚು ಹೆಚ್ಚು ಶ್ರೀಮಂತರು ಆಗ್ತಾನೆ ಹೋಗ್ತಾ ಇರ್ತಾರೆ. ನೀವೆಲ್ಲರೂ ಕೂಡ BBA ತರಗತಿಯನ್ನ ಓದ್ತಾ ಇದ್ದೀರಿ, ವಾಣಿಜ್ಯ ವಿಷಯಗಳನ್ನ ಓದ್ತಾ ಇದ್ದೀರಿ. ನಿಮಗಿದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, ಬಲ್ಲವರೇ ಬಲ್ಲಿದರಾಗುವುದು. ಯಾರು ಹಣವಂತರೇ ಅವರು ಶ್ರೀಮಂತರಾಗ್ತಾ ಹೋಗ್ತಾರೆ. ಬರೀ ಕೋಣನಂತೆ ದುಡಿದರೇನು? ಒಂದ್ ರೀತಿಯ ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ತಾರೆ ಇವರು ಅಲ್ವಾ? ತಂತ್ರಗಾರಿಕೆಯನ್ನ ಬಳಸಿ ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ತಾರೆ. ಆದ್ರೆ ಕೋಣನಂತೆ ದುಡಿಯೋನು ಯಾರು? ಸದಾಕಾಲ ಮೈ ಬೆವರು ಸುರಿಸಿ ಕೋಣನಂತೆ ದುಡಿಯೋನು ಬಡವ. ಅವನಿಗೇನೂ ಕೂಡ ಪ್ರಯೋಜನ ಆಗೋದೇ ಇಲ್ಲ. ಅವನು ಏನೂ ಕೂಡ ಅದರಿಂದ ಲಾಭ ಆಗೋದೇ ಇಲ್ಲ, ಶ್ರೀಮಂತನ ಆಗೋದೇ ಇಲ್ಲ. ಅವನು ಬಡವನಾಗಿಯೇ ಉಳಿತಾ ಇರ್ತಾನೆ, ಬಡವನಾಗಿಯೇ ಇರ್ತಾನೆ. ಕಷ್ಟಪಟ್ಟು ಅವನು ಕೆಲಸವನ್ನ ಮಾಡ್ತಾನೆ ಇರ್ತಾನೆ ನಿರಂತರ. ಆದ್ರೆ ಅವನು ಶ್ರೀಮಂತ ಆಗೋದೇ ಇಲ್ಲ. ನೋಡಿ, ಕೋಣನಂತೆ ದುಡಿದರೇನು ಎಂದು ಕೇಳಬಹುದು. ಸರಿ, ಇಲ್ಲಿ ಬಲ್ಲಿದರೆಂದರೆ ದುಡ್ಡು ಸೆಳೆದುಕೊಳ್ಳಲು ಬಲ್ಲವರು. ದುಡ್ಡನ್ನ ಹೇಗ್ ಮಾಡಬೇಕು, ಸ್ಮಾರ್ಟ್ ವರ್ಕ್ ಇಂದ ದುಡ್ಡನ್ನ ಹೇಗೆ ಎಳ್ಕೋಬಹುದು ಅಂತ ಹೇಳಿ ಯೋಚನೆ ಮಾಡೋರು ಎಂದು ಅರ್ಥ ಮಾಡಿದರೆ ಮಾತ್ರ ಇದು ಸರಿ ಹೋಗುವುದು. ಬಲ್ಲವರು ಎಂದರು ತಿಳುವಳಿಕೆಯನ್ನ ಹರಡಬಲ್ಲವರು, ಗಂಟು ಕಟ್ಟಬಲ್ಲವರಲ್ಲ. ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳಬಲ್ಲವರು. ಅಂದ್ರೆ ಹೇಗೆ ತಾನು ಸ್ಮಾರ್ಟ್ ವರ್ಕ್ ಅನ್ನ ಮಾಡಿ, ತಂತ್ರಗಾರಿಕೆಯನ್ನ ಮಾಡಿ, ಹೇಗೆ ತನ್ನ ಬೇಳೆಯನ್ನ ಬೇಯಿಸ್ಕೊಂಡು ಹಣವನ್ನ ಸಂಪಾದನೆ ಮಾಡ್ಕೋಬಹುದು ಅಂತ ಹೇಳಿ ಆಲೋಚನೆ ಮಾಡ್ತಾರಲ್ಲ, ಅಂಥವರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಆದ್ರೆ ಕಷ್ಟಪಟ್ಟು ಯಾವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ನಿರಂತರವಾಗಿ, ಅವ್ರು ಹಂಗೆ ಇರ್ತಾರೆ, ಕಷ್ಟಪಡ್ತಾನೆ ಇರ್ತಾರೆ, ಕೋಣಗಳಂತೆ ದುಡಿತಾನೆ ಇರ್ತಾರೆ. ಆದ್ರೆ ಹಣ ಸಿಕ್ಕಿದ್ಯಾ ಅಂತಂದ್ರೆ ಅದು ಯಾವುದೂ ಕೂಡ ಇಲ್ಲ. ಏನೇ ಇರಲಿ, ಬಡತನವು ಸಾಮೂಹಿಕ ಪಾಪವೆಂಬ ತಿಳುವಳಿಕೆಯು ಬೇರೂರಿ ಬೆಳೆದು ಬಲಿತು ಇಂದು ಬಡತನವನ್ನ ಬೇರು ಸಹಿತ ಕಿತ್ತೊಗೆಯಲು ನಿಂತಿದೆ. ಬಡತನವನ್ನ ಬೇರು ಸಹಿತ ಕಿತ್ತೊಗಿಬೇಕು ಅಂತ ಹೇಳಿ ನಿಂತಿದೆ.
ಈ ತಿಳುವಳಿಕೆಗೆ ಸಮಾಜ, ಸತ್ತವಾದ, ಸಂಘವಾದ, ರಾಷ್ಟ್ರವಾದ, ಸ್ವಾತಂತ್ರ್ಯವಾದ ಇತ್ಯಾದಿಗಳ ಹೆಸರು, ಏನೇನೋ ಹೆಸರುಗಳ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಎಲ್ಲಾ ವಾದಗಳು ಕೂಡ ಬಂದವು. ಆದರೆ ರೂಪದಂತೆ ನಾಮ ಬೇಡಾದದ್ದು ಬೇತಾಳವೆಂಬಂತೆ ಒಮ್ಮೊಮ್ಮೆ ಅದಕ್ಕೆ ಬೊಲೋವಿಸಮ್ ಅಂತಂದ್ರೆ ರಷ್ಯನ್ ಕ್ರಾಂತಿಯ ರೀತಿಯಲ್ಲಿ ಆಯ್ತಲ್ಲ ಆ ರೀತಿ ಅಂತ ಹೇಳಿ ಹೇಳ್ತಾರೆ. ರೂಪವೇನೇ ಇರಲಿ, ಅದರ ನಾಮವೇನೇ ಇರಲಿ, ಬಡತನವನ್ನ ಭೂಮಿಯಿಂದ ಕಿತ್ತೊಗೆಯುವುದು ಇನ್ನೊಮ್ಮೆ ಮೊಳೆಯದಂತೆ, ಎಲ್ಲಿಯೂ ಮೊಳೆಯದಂತೆ ಅದು ಕಿತ್ತೊಗೆಯುವುದು ಅದರ ಸ್ವರೂಪ. ಇದೊಂದು ರುದ್ರ ಲೀಲೆ. ಅದನ್ನೇ ಕುವೆಂಪುರವರು ಕಲ್ಕಿಯಲ್ಲೂ ಕೂಡ ತಿಳಿಸಿರೋದು. ಈ ಭೂಮಿಯಿಂದ ಬಡತನವನ್ನ ಕಿತ್ತು ಬಿಸಾಕ್ಬಿಡ್ಬೇಕು ಅಂತ ಹೇಳಿ. ಬಡತನ ಇರಲೇಬಾರ್ದು, ಅದನ್ನ ನಿರ್ನಾಮ ಮಾಡಲೇ ಬಿಡಬೇಕು, ಒಂಥರ ರುದ್ರ ಲೀಲೆ ಅದು ಅಂತ ಹೇಳಿ. ಆ ರೀತಿ ಅದು ಎಲ್ಲೂ ಕೂಡ ಮೊಳೆಯದಂತೆ, ಮತ್ತೆ ಎಲ್ಲೂ ಕೂಡ ಚಿಗುರಬಾರ್ದು, ಅದು ಮತ್ತೆ ಎಲ್ಲೂ ಕೂಡ ಅದು ಮೊಳೆಬಾರ್ದು. ಆ ರೀತಿ ನಾಶ ಮಾಡಿಬಿಡ್ಬೇಕು, ನಿರ್ನಾಮ ಮಾಡಿಬಿಡ್ಬೇಕು. ಹಾಗಾದ್ರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಸುಮ್ಮನೆ ಯಾವ್ಯಾವುದೋ ವಾದ, ರಾಷ್ಟ್ರವಾದ, ಆ ವಾದ ಈ ವಾದ ಮಾಡ್ಕೊಂಡು ಮುಂದೆ ಬಂದರೂ ಕೂಡ ಬಡತನ ನಿರ್ನಾಮ ಮಾಡಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೂ ಕೂಡ ಮುಂದುವರಿತಾನೆ ಇದೆ. ಶ್ರೀಮಂತರು ಶ್ರೀಮಂತರಾಗಿಯೇ ಇದ್ದಾರೆ ಅಲ್ವಾ, ಆದರೆ ಬಡವರು ಬಡವರಾಗಿಯೇ ಇದ್ದಾರೆ. ಅದು ಮುಂದುವರಿತಾನೆ ಇದೆ. ಈ ಬಡತನ, ಅಲ್ಪಾಯುಷ್ಯ, ಅಜ್ಞಾನ ಇವು ಸಾಮಾಜಿಕ ಪಾಪಗಳು. ಈ ಬಡತನ, ಅಲ್ಪಾಯುಷ್ಯ, ಅಜ್ಞಾನ ಇವೆಲ್ಲವೂ ಕೂಡ ಸಾಮಾಜಿಕ ಪಾಪ. ಅಜ್ಞಾನವು ಎಲ್ಲಾ ಪಾಪಗಳ ಬೀಜವೆಂದು ಹೇಳುವರು. ಅಜ್ಞಾನ ಇದೆಯಲ್ಲ ಎಲ್ಲಾ ಪಾಪಗಳ ಬೀಜ ಅಂತ ಹೇಳಿ ಅಂದ್ರೆ ಬಡತನದಿಂದ ಹುಟ್ಟಿರೋದು ಏನು ಕೂಡ ತೊಂದರೆ ಅಲ್ಲ, ಆದ್ರೆ ಬಡತನದಲ್ಲೇ ಇರೋದು ಇದೆಯಲ್ಲ ಅದು ಆಗಬಾರದು ಅಂತ. ಆದ್ರಿಂದ ಬಡತನದ ಹೊಟ್ಟೆಯಲ್ಲಿ ಎಲ್ಲವೂ ಬರುವುದು. ಬಡತನವನ್ನ ಭೂಮಿಯಲ್ಲಿ ನಿಲ್ಲಿಸಿಕೊಟ್ಟಿದೆ ಜ್ಞಾನದ ಕೊರತೆ. ಈ ಭೂಮಿಯಲ್ಲಿ ಬಿಟ್ಟಿದೆ ಜ್ಞಾನದ ಕೊರತೆಯಿಂದಾಗಿ ಅಂತ. ಜ್ಞಾನದ ಕೊರತೆಯಿಂದಾಗಿ ಈ ಭೂಮಿಯಲ್ಲಿ ಬಡತನ ಇದೆ ಅನ್ನೋದನ್ನ ಬೇಂದ್ರೆ ಅವರು ಮಾಡ್ತಾರೆ. ಹಾಗಾದ್ರೆ ಜ್ಞಾನದ ಕೊರತೆ ಇಲ್ಲ ಅಂತಂದ್ರೆ, ಜ್ಞಾನದ ಕೊರತೆ ಇಲ್ಲದಿದ್ರೆ ನಾವು ಬಡತನವನ್ನ ಶ್ರೀಮಂತಿಕೆಯ ರೂಪದಲ್ಲಿ ಮಾರ್ಪಾಡು ಮಾಡ್ಕೋಬಹುದು. ಹಂಗಾದ್ರೆ ಜ್ಞಾನ ಅನ್ನೋದು ಬೇಕು. ಜ್ಞಾನದ ಕೊರತೆಯಿಂದ ಭೂಮಿಯಲ್ಲಿ ಬಡತನ ಅನ್ನೋದು ಇದೆ. ಗೊತ್ತಾಯ್ತಾ? ನಾನು ಅದಕ್ಕೆ ಮೊದಲೇ ಹೇಳಿದ್ದು, ಬಡತನ ಅಂತಂದ್ರೆ ಅದು ಜ್ಞಾನದ ಬಡತನ, ಬಡತನ ಅಂತಂದ್ರೆ ಹಣದ ಬಡತನ, ಎರಡೂ ಕೂಡ. ನೋಡಿ, ಜ್ಞಾನದ ಕೊರತೆಯಿಂದ ದಾನ ಧರ್ಮದಿಂದ ಸರಿಪಡಿಸಿಕೊಳ್ಳಲು ಬಡತನವು ತಿರುಕರ ಜೋಳಿಗೆ ಅಲ್ಲ, ಅದು ರುದ್ರ ನೊಡ್ಡಿದ ಕೈ. ಅದು ತಿರುಕರ ಜೋಳಿಗೆ ಅಲ್ಲ. ಒಂದ್ಸಲ ದಾನ ಮಾಡ್ಬೋದು, 2 ಸಲ ದಾನ ಮಾಡ್ಬೋದು, ಪ್ರಯೋಜನ ಏನ್ ಬಂತು? ತಾವೇ ದುಡಿದು ಸಂಪಾದನೆ ಮಾಡ್ಕೊಳ್ಳುವಂಥದ್ದು ಬೇಕಾಗಿತ್ತು. ಅದರಿಂದ ರುದ್ರನ ಕೈ ಅದು ಬಡತನ ಅನ್ನೋದು. ಅದರಿಂದ ತಿರುಕನ ಜೋಳಿಗೆ ಅಲ್ಲ ಅನ್ನೋದನ್ನ ಬೇಂದ್ರೆ ಅವರು ಮಾತಾಡ್ತಾರೆ. ಇಲ್ಲಿ ಬಡತನವಿರುವುದರಿಂದಲೇ ಭೂಮಿಯ ಸೀಮೆಯನ್ನ ದಾಟಿ ಕೈಲಾಸವನ್ನ ಕಟ್ಟಬೇಕಾಯ್ತು. ಬಡತನ ಇರೋದ್ರಿಂದ ಭೂಮಿಯನ್ನ ದಾಟಿ ಕೈಲಾಸವನ್ನ ಕಟ್ಟಬೇಕಾಯ್ತು. ವ್ಯಕ್ತಿಯ ಧರ್ಮ ಸಾಧನಗಳಲ್ಲಿ ಶರೀರವೇ ಮೊದಲನೆಯದು. ಮಾನವ ಸಮಾಜದ ಧರ್ಮ ಸಾಧನಗಳಲ್ಲಿ ಬಡತನವನ್ನ ಕಳೆಯುವುದೇ ಮೊದಲು. ಅದರಿಂದ ಈ ಶರೀರ ಹೇಗೆ ಇದೆಯೋ ಹಾಗೆ ಮಾನವ ಸಮಾಜದ ಧರ್ಮ ಸಾಧನಗಳಲ್ಲಿ ಬಡತನವನ್ನ ಕಳೆಯುವುದೇ ಮೊದಲು. ಬಡತನವನ್ನ ಕಳೆದು ಬಿಡಬೇಕು. ಬಡತನವನ್ನ ಕಳೆದ್ರೆ ನಾವು ಯಾವಾಗ್ಲೂ ಕೂಡ ಸಂತೋಷದಿಂದ ಇರಕ್ಕೆ ಸಾಧ್ಯ. ಜ್ಞಾನದ ಬಡತನ ಅನ್ನೋದು ಇರಬಾರದು. ಆದ್ರೆ ಮಾನವನು ಬಹುರೂಪನಾಗಿದ್ದರಿಂದ ಮನುವಿನ ಸ್ವರೂಪವು ಹೊಳೆಯದಾಗಿದೆ. ಅವನ ಏಕರೂಪವು ಹೊಳೆದರೆ ಒಬ್ಬನ ದೋಷವು ಎಲ್ಲದರೊಳಗಿನ ಕೊರತೆ ಎಂಬುದು ಸ್ಪಷ್ಟವಾಗುವುದು. ಒಬ್ಬನ ದೋಷ ಇದೆಯಲ್ಲ ಅದು ಎಲ್ಲರ ಒಳಗಿನ ಕೊರತೆ ಅನ್ನೋದು ಗೊತ್ತಾಗುತ್ತೆ. ಜ್ಞಾನವನ್ನ ನಾವು ಹೆಚ್ಚಿಸ್ಬೇಕು, ಅವನಲ್ಲಿ ಜ್ಞಾನವನ್ನ ಹೆಚ್ಚಿಸ್ಬೇಕು. ಒಬ್ಬನ ಕಷ್ಟ ಎಲ್ಲರ ಕಷ್ಟ ಅಂತ ಹೇಳಿ ತಿಳಿದು ಬಾಳೋದಾದ್ರೆ ನಮ್ಮಲ್ಲಿ ಬಡತನ ಅನ್ನೋದು ಇರಲ್ಲ. ಅದು ಅವನ ಹಣೆ ಬರ, ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಅನ್ಕೋತಾ ಇದ್ರೆ ಅದರಿಂದ ಏನೂ ಕೂಡ ಪ್ರಯೋಜನ ಆಗಲ್ಲ. ಅದು ಕೊರತೆ ಅದು. ಅದರಿಂದ ಅಯ್ಯೋ ಅವನು ಕಷ್ಟಪಡ್ತಾ ಇದ್ದಾನ, ಎಲ್ಲರೂ ಸೇರಿ ಅವನನ್ನ ಮೇಲೆ ತರೋಣ ಅನ್ನೋದು ಇದೆಯಲ್ಲ, ಆ ರೀತಿಯ ಮಾರ್ಪಾಡು ಆಗ್ಬೇಕು. ಅಂತಹ ಹೃದಯ ಶ್ರೀಮಂತಿಕೆ ಅನ್ನೋದು ಬೇಕು. ಅಂತಹ ಜ್ಞಾನ ಅನ್ನೋದು ಬೇಕು. ಬಡವರೇ ಇರಬಾರ್ದು ನಮ್ಮಲ್ಲಿ. ನಾನು ಹೇಗಿದ್ದೀನೋ ಹಾಗೆ ಎಲ್ಲರೂ ಕೂಡ ನನ್ನ ರೀತಿಯಲ್ಲೇ ಸಂತೋಷದಿಂದ ಸಮೃದ್ಧಿಯಿಂದ ಇರಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಅದರಿಂದ ಒಬ್ಬನ ಕೊರತೆ ಅನ್ನೋದು ಎಲ್ಲರ ಒಳಗಿನ ದೋಷ ಅನ್ನೋದು ಗೊತ್ತಾದಾಗ ಮಾತ್ರ, ಆ ರೀತಿ ಪರಿವರ್ತನೆ ಆದಾಗ ಮಾತ್ರ ಬಡತನ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ.
ಈ ಜ್ಞಾನದ ಉದಯವೇ ಆ ಕಾರ್ಯದ ಆರಂಭ. ಅಂತೆಯೇ ಬಡತನವನ್ನ ನಿರ್ಬೀಜವನ್ನಾಗಿ ಹೇಗೆ ಮಾಡುವುದೆಂಬುದು ಇಂದಿನ ವೇದಾಂತಿಗಳಿಗೆ ಒಗಟು. ನೋಡಿ, ಅದರಿಂದ ಈ ಜ್ಞಾನ ಇದೆಯಲ್ಲ, ಒಬ್ಬನ ಕೊರತೆ ಇದೆಯಲ್ಲ, ಆ ಒಬ್ಬನ ಕೊರತೆಯೇ ಎಲ್ಲದರ ದೋಷ ಅಂತ ಹೇಳಿ ಇದೆಯಲ್ಲ, ಒಂದು ದೋಷ ಎಲ್ಲರ ಕೊರತೆ ಅನ್ನೋದು ಇದೆಯಲ್ಲ. ಅಂದ್ರೆ ಒಬ್ಬ ಪಾಪ ಬಡವನಾಗಿದ್ರೆ ಎಲ್ಲರೂ ಕೂಡ ಅವನನ್ನ ಮೇಲೆತ್ತಲು ಕೈ ಜೋಡಿಸ್ಬೇಕು. ಒಬ್ಬನ ಕೊರತೆಯನ್ನ ನೀಗಿಸಲು ಅದು ಎಲ್ಲರ ದೋಷನೂ ಕೂಡ ಅಂತ ಹೇಳಿ ತಿಳ್ಕೊಂಡು ಆ ಕೊರತೆಯನ್ನ ನೀಗಿಸುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಹಾಗಾದ್ರೆ ಮಾತ್ರ ಅಲ್ಲಿ ಸಂಪೂರ್ಣವಾದಂತಹ ಒಂದು ಜ್ಞಾನ ಅಥವಾ ಉದಯ ಅನ್ನೋದು ನಮಗೆ, ಹೊಸ ಬೆಳಕು ಅನ್ನೋದು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಂತೃಪ್ತಿಯಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನ ಬಡತನವನ್ನ ಹೇಗೆ ನಿರ್ಬೀಜ ಅದಂತಂದ್ರೆ ಮತ್ತೆ ಅದು ಮೊಳಿಬಾರ್ದು, ಮತ್ತೆ ಅದು ಆಗ್ಬಾರ್ದು. ಆ ರೀತಿ ಸಂಪೂರ್ಣವಾಗಿ ಆ ಬೀಜವನ್ನೇ ನಿರ್ನಾಮ ಮಾಡುವಂತಹ ರೀತಿಯಲ್ಲಿ ಪ್ರಯತ್ನ ನಡಿಬೇಕಾಗಿದೆ. ಅದು ವೇದಾಂತಿಗಳಿಗೆ ಒಗಟು. ರಾಜಕಾರಣಿಗಳು ಅಂತಹ ಗುರಿಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಅಂತಹ ಸಾಧ್ಯತೆಯನ್ನ ಮಾಡಿದಾರ? ಯಾರಾದರೂ ರಾಜಕಾರಣಿಗಳು, ಎಷ್ಟು ರಾಜಕಾರಣಿಗಳು ಅಂತಹ ಏನಾದರೂ ಸಾಧ್ಯತೆಗಳನ್ನ ಮಾಡಿದಾರ? ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರ? ತಮ್ಮ ಬೊಕ್ಕಸದಲ್ಲೇ ಎಲ್ಲವೂ ಕೂಡ ತುಂಬಿರುತ್ತೆ ಹೊರತು ಬಡವನ ಕಡೆ ಮುಖ ಮಾಡೋದು ಕೂಡ ಇಲ್ಲ. ನೋಡಿ, ದುಡ್ಡುಳ್ಳವರ ಸಮಸ್ಯೆ ಇದು, ದುಡ್ಡುಳ್ಳ ಶ್ರೀಮಂತರ ಸಮಸ್ಯೆ. ನೋಡಿ, ಇವರೆಲ್ಲರೂ ಕೂಡ ಸೇರ್ಕೊಂಡು ಇಲ್ಲಪ್ಪ ಒಬ್ಬನ ಕೊರತೆ ಎಲ್ಲರಿಗೂ ಕೂಡ ಅದು ದೋಷನೇ ಅಂತ ಹೇಳಿ ತಿಳ್ಕೊಂಡು ಆ ಕೊರತೆಯನ್ನ ನೀಗಿಸುವಂತಹ ಕೆಲಸವನ್ನ ಎಲ್ಲರೂ ಕೂಡ ಮಾಡಿದ್ದಾರಾ ಒಟ್ಟಾಗಿ ಸೇರ್ಕೊಂಡ್ರೆ ಅಂತಂದ್ರೆ ದೊಡ್ಡ ಪ್ರಶ್ನೆಯಾಗಿ ಕಾಣುತ್ತೆ ಹೊರತು ಅದಕ್ಕೆ ಯಾವ ಉತ್ತರನೂ ಕೂಡ ಸಿಗಲ್ಲ, ಯಾವ ಕಾಲಕ್ಕೂ ಕೂಡ ಅದು ಸಿಗಲ್ಲ. ನೋಡಿ, ಅಲ್ಲಿ ಕೆಲವು ಜ್ಞಾನದ ಬೆಳಕುಗಳು ಪಸರಿಸಿ ಹೋಗಿರುತ್ತೆ ಹೊರತು ಅದು ಸಾಧ್ಯ ಆಗಲ್ಲ. ಅದರಿಂದ ಮತ್ತೆ ಅಂತಹ ದಾಸರೇ ಬರಬೇಕಾಗುತ್ತೆ, ಅಂತಹ ಶರಣರೇ ಬರಬೇಕಾಗುತ್ತೆ ಅಂತ ಹೇಳಿ ಅನಿಸುತ್ತೆ. ನೋಡಿ, ಬಡವರ ಬಡಿದಾಟ, ಪ್ರತಿನಿತ್ಯದ ಬಡವರ ಬಡಿದಾಟ ಅಂದ್ರೆ ಬಡತನವೇ ಇಲ್ಲದೆ ಇರುವಂತಹ ರೀತಿಯಲ್ಲಿ ಅದನ್ನ ನಿರ್ನಾಮ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಅವರ ಬಡದಾಟ ಆದ ಕಾರಣ ಅದು ಸಾಹಿತ್ಯದ ಸಾರ್ವಭೌಮ ವಸ್ತು. ಆದ ಕಾರಣ ಬಡತನ ಅನ್ನೋದು ನಿರಂತರವಾಗಿ ಇದೇ ರೀತಿ ಇರೋದ್ರಿಂದ ಸಾಹಿತ್ಯದ ಸಾರ್ವಭೌಮ ವಸ್ತು ಯಾವುದು ಅಂತಂದ್ರೆ ಬಡತನ ಅನ್ನೋದನ್ನ ಇಲ್ಲಿ ಬೇಂದ್ರೆ ಅವರು ತಿಳಿಸ್ತಾರೆ. ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.